CPIM ಪಕ್ಷ ಜಿಲ್ಲಾ ಸಮಿತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಮುಖ್ಯ ಕಾರಣ ಇದೇ ತಿಂಗಳು ಡಿಸೆಂಬರ್ 21 ಬೆಂಗಳೂರಿನೊಳಗೆ ಪರ್ಯಾಯ ರಾಜಕಾರಣಕ್ಕಾಗಿ ಜನದನಿ ರ್ಯಾಲಿ ಮಾಡಲತ್ತೀವಿ. ಪರ್ಯಾಯ ರಾಜಕಾರಣಕ್ಕಾಗಿ ಜನದನಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವೂ ನಡೀತದೆ. ಈ ಸಮಾವೇಶದ ಒಳಗೆ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ನಮ್ಮ ದುಡಿಯೋ ವರ್ಗದ ಜನ ಮತ್ತು ಪರ್ಯಾಯ ರಾಜಕಾರಣದ ಅಪೇಕ್ಷಿತರು ಎಲ್ಲರೂ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾರೆ. ಸರಿಸುಮಾರು 30,000ಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ನಮಗೆ ಅದ. ಈ ರ್ಯಾಲಿಗೆ ಕಲಬುರಗಿ ಜಿಲ್ಲೆಯಿಂದ 2,500 ಜನತೆ ಭಾಗವಹಿಸ್ತಾರೆ. ಈಗಾಗಲೇ ಡಿಸೆಂಬರ್ 7ನೇ ತಾರೀಕಿನಿಂದ ದೇಶದಾದ್ಯಂತ ಈ ಅಭಿಯಾನ ಆರಂಭ ಆಗಿದೆ. ಈ ಸರ್ತಿ CPIM ಪಕ್ಷದ ರಾಜ್ಯದಾದ್ಯಂತ ಅಭಿಯಾನ ನಾವು ಅದು ಆ್ಯಕ್ಚುಲಿ ನಮ್ಮದೇ ಸಂಸ್ಕೃತಿ, ಭಾಳ ಮೊದಲು ಈ ಕೆಲಸ ಮಾಡ್ತಿದ್ದೆವು. ಈಗ ಅದನ್ನು ತೀವ್ರಗೊಳಿಸಿದೆವು. ಏನಂದ್ರೆ CPIM ಪಕ್ಷದ ಪ್ರತಿ ಸದಸ್ಯರು ಮನೆಗೆ ಭೇಟಿ ಕೊಡಬೇಕು ಕರಪತ್ರದೊಂದಿಗೆ. ಮತ್ತು ಜನರ ಸಮಸ್ಯೆಗಳು ಏನು ಅಂತ ಕೇಳಲಿಕ್ಕೆ ಪ್ರತಿ ಸಾರಿ ನಾವು ಹೇಳೋದಲ್ಲ, ನಾವು ಬರೀ ಗ್ರಹಿಸೋದಲ್ಲ, ವಾಸ್ತವ ಏನು ಅಂತ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು. ಸಾಮಾಜಿಕ ಪರಿಸ್ಥಿತಿಯನ್ನು ನಿರ್ದಿಷ್ಟವಾಗಿ ಅಧ್ಯಯನ ಮಾಡಿ ನಿರ್ದಿಷ್ಟವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಕಾರ್ಯಯೋಜನೆ ಮತ್ತು ಹೋರಾಟ ರೂಪಿಸಬೇಕು ಅಂತನ್ನೋದು CPIM ಪಕ್ಷದ ಧೋರಣೆ. ಆ ಹಿನ್ನೆಲೆ ಒಳಗೆ ಈ ಬಾರಿ ರಾಜ್ಯದಾದ್ಯಂತ ನಾವು ಮನೆಗೆ CPIM ಜನಾಂದೋಲನ ಅಂತ ಕರೆ ಕೊಟ್ಟಿದ್ದೆವು. ಹಾಗೆ ಕಲಬುರಗಿ ಜಿಲ್ಲೆ ಒಳಗೂ ಸಹಿತ ನವೆಂಬರ್ 7ನೇ ತಾರೀಕಿನಿಂದ ನಮ್ಮ ಅಭಿಯಾನ ಆರಂಭ ಆಗಿದೆ. ಒಂದು ಕಡೆಗೆ ನಾವು ಬೀದಿ ಒಳಗೆ ಕರಪತ್ರಗಳನ್ನು ಹಂಚಿ ಅಂಗಡಿಗೆ ಹೋಗಿ ಎಲ್ಲ ಕಡೆಗೂ ನಾವು ಇಂಥದ್ದನ್ನು ಗ್ರಹಿಸಿದೆವು, ಇಂಥ ಸಮಸ್ಯೆಗಳವ ಅಂತ ನಮ್ಮ ಪಕ್ಷ ಈ ಕರಪತ್ರದಲ್ಲಿ ಹಾಕ್ಯದ. ಇದನ್ನು ಏನಾದರೂ ಬಿಟ್ಟಿದ್ರ ಅಥವಾ ನಾವು ಇನ್ನೂ ಏನಾದರೂ ನೀವು ಸೇರಿಸ್ಬೇಕಾಗಿದ್ರ ನೀವು ಹೇಳ್ರಿ, ಇದನ್ನು ಇಂಥ ಒಂದು ಹೋರಾಟ ನಾವು ನಡೆಸಲತ್ತೀವಿ ಅಂತ ಜನತೆ ಮಧ್ಯದಲ್ಲಿ ನಾವು ಹೋಗಿದ್ದೆವು. ಬೀದಿ ಬದಿ ಅಭಿಯಾನ ಮಾಡೀವಿ ಮತ್ತು ಏರಿಯಾಗಳಲ್ಲಿ ಮನೆಗೆ ಅಭಿಯಾನ ಮಾಡೀವಿ. ಇಲ್ಲಿ ನಾವು ಬೀದಿ ಒಳಗೆ ಮಾಡಿದಂಥ ಅಭಿಯಾನ ಮೆನ್ಷನ್ ಮಾಡಿಲ್ಲ. ಅನೇಕ ಸಾವಿರಾರು ಜನರಿಗೆ ನಾವು ತಲುಪಿದ್ದೀವಿ, ಪ್ರತಿ ಹಳ್ಳಿ ಒಳಗೂ ಮತ್ತು ಪ್ರತಿ ಏರಿಯಾದೊಳಗೂ ಸಹಿತ. ಆದರೆ ಮನೆಗೆ ಮಾತ್ರ ಸರಿಸುಮಾರು 25,000ಕ್ಕೂ ಹೆಚ್ಚು ಮನೆಗಳಿಗೆ ನಾವು ಭೇಟಿ ಮಾಡೀವಿ. ಪ್ರತಿಯೊಂದು ಮನೆ ಒಳಗೂ ಕನಿಷ್ಠ ಒಂದು 10 ನಿಮಿಷ, 8ರಿಂದ 10 ನಿಮಿಷ, 12 ನಿಮಿಷ ನಮ್ಮವರು ಸಮಯ ತಗೊಂಡಾರ. ಪ್ರತಿ ಮನೆಗೆ ಹೋಗಿವಿ. ಈ ಮನೆಗೆ ಹೋಗಬೇಕು, ಈ ಮನೆಗೆ ಹೋಗಬಾರ್ದು ಅಂತ ಅಲ್ಲ, ಪ್ರತಿ ಮನೆಗೂ ಹೋಗಿವಿ. ಅಲ್ಲಿ ನಿಂತು ಮಾತಾಡಿವಿ, ಕರಪತ್ರ ವಿವರಣೆ ಮಾಡಿ ಹೇಳಿವಿ, CPIM ಪಕ್ಷದ ಧೋರಣೆ ಏನು ಅನ್ನೋದನ್ನು ವಿವರಣೆ ಮಾಡಿ ಹೇಳಿದ್ದೀವಿ. ಮತ್ತು ಅಲ್ಲಿ ಸಮಸ್ಯೆ ಏನದ, ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಅಲ್ಲಿಯ ಸಾಮುದಾಯಿಕ ಸಮಸ್ಯೆ ಇರ್ಬೋದು, ಹೇಳಬೇಕು ಅಂತ ನಾವು ಮಾತಾಡಿದ್ದೆವು. ನಮ್ಮ ಈ ಜನತೆ ಕಡೆಗೆ ಹೋಗಬೇಕು. ಜನತೆಯೇ ಟೀಚರ್. ನಿಜವಾದ ಟೀಚರ್ ಯಾರು ಅಂದರೆ ಜನ ಅಂತ ಮಾರ್ಕ್ಸ್ ಹೇಳ್ತಾರೆ. ನಿಜವಾದ ಟೀಚರ್ ಯಾರು ಅಂತನ್ನೋದನ್ನು ಭಾರತದೊಳಗೆ ಈಗಾಗಲೇ ಬುದ್ಧ, ಬಸವ, ಅಂಬೇಡ್ಕರ್ ಆದಿಯಾಗಿ ಎಷ್ಟು ಜನ ಈ ನಾಡಿನ ಚಳುವಳಿ ಮಾಡ್ಯಾರೋ ಅವರೆಲ್ಲರೂ ಹೇಳಿದ್ದೇನೆಂದ್ರೆ ಜನತೆಯೇ ಟೀಚರ್, ಶಿಕ್ಷಕರು, ಅವರಿಂದ ನಾವು ಕಲಿಬೇಕು, ಜನರ ಮಧ್ಯದಲ್ಲಿ ಹೋಗಬೇಕು ಅಂತನ್ನೋದು. ಸೊ ಆ ಹಿನ್ನೆಲೆ ಒಳಗೆ CPIM ಪಕ್ಷ ನಾವು ಜನತೆಯ ಮಧ್ಯದಲ್ಲಿ ಹೋಗಿದ್ದೀವಿ, ಅವರಲ್ಲಿ ಚರ್ಚೆ ಮಾಡಿದ್ದೀವಿ. ಅಲ್ಲಿಯ ಸಮಸ್ಯೆಗಳನ್ನು ನಾವು ಇನ್ನೂ ಹೆಚ್ಚು ಸ್ಫುಟವಾಗಿ ನಾವು ಗ್ರಹಿಸಿದೆವು. ಇದರಲ್ಲಿ ಕೆಲವೊಂದು ಬರೆದಿದೆ, ಉಳಿದದ್ದೆಲ್ಲ ರಾಜ್ಯ ಮಟ್ಟದಲ್ಲಿ ಇದ್ದಿದ್ದದ.